ಆ ಮನೆಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಕಂಡಿದ್ದು ರಕ್ತದ ಕಲೆ. ಪತ್ನಿ ಸತ್ತ ಮೇಲೆ ಸಾಲಗಳು ಏನೇನಾಗ್ತವೆ? ಪೊಲೀಸರು ಆತನನ್ನ ಪೂರ್ಣ ಪ್ರಮಾಣದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಆ ಬ್ಲಡ್ ಸ್ಯಾಂಪಲ್ ಮ್ಯಾಚ್ ಆಗಿತ್ತು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಯಾದಂತಹ ಕ್ರೈಮ್ ಸ್ಟೋರಿ. ಈ ಸ್ಟೋರಿಯ ಒಂದೊಂದು ಎಳೆ ಕೂಡ ಸಖತ್ ಇಂಟ್ರೆಸ್ಟಿಂಗ್. ಒಂದು ಕುಟುಂಬ, ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಹಾಗೂ 1 ವರ್ಷದ ಮುದ್ದಾದ ಮಗು. ಆ ಮಗುವಿನ ತಾಯಿ ಅದೊಂದು ದಿನ ಇದ್ದಕ್ಕಿದ್ದಂತೆಯೇ ನಾಪತ್ತೆ ಆಗ್ತಾಳೆ. ಆಕೆ ಏನಾದ್ಲು? ಮನೆಯಲ್ಲಿ ರಕ್ತದ ಕಲೆ ಕಂಡು ಬಂದಿತ್ತು. ಯಾಕೆ? ತನಿಖೆಗಿಳಿದ ಪೊಲೀಸರು ಪತ್ತೆ ಹಚ್ಚಿದ ಆ ಸತ್ಯವಾದ್ರೂ ಏನು ಅನ್ನುವಂಥದ್ದೇ ಭಯಾನಕ. ಆತನ ಹೆಸರು ನರೇಶ್ ಭಟ್, ಇನ್ನು ಆತನ ಪತ್ನಿ ಹೆಸರು ಮಮತಾ ಭಟ್. ನರೇಶ್ ಭಟ್ಗೆ ಉತ್ತಮ ಕೆಲಸವಿತ್ತು, ಕೈ ತುಂಬ ಸಂಬಳವಿತ್ತು. ಇನ್ನು ಪತ್ನಿ ಮಮತಾ ಭಟ್ ಕೂಡ ಒಂದು ಚೈಲ್ಡ್ ಕೇರ್ ಸೆಂಟರ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ಲು. ಈ ದಂಪತಿಗಳಿಗೆ ಒಂದು ಮುದ್ದಾದ ಮಗು ಕೂಡ ಇತ್ತು. ಆದರೆ ಅದೊಂದು ದಿನ, ಅಂದರೆ ಜುಲೈ 31ನೇ ತಾರೀಕು 2024ನೇ ಇಸವಿಯ ದಿನ ಆಕೆ ನಿಗೂಢವಾಗಿ ನಾಪತ್ತೆಯಾದ್ಲು. ಮಮತಾ ಭಟ್ ಏನಾದ್ಲು ಅನ್ನುವಂಥದ್ದು ಯಾರೊಬ್ಬರಿಗೂ ಸುಳಿವು ಕೂಡ ಇರಲಿಲ್ಲ. ಮಮತಾ ಭಟ್ ಒಂದು ಚೈಲ್ಡ್ ಕೇರ್ ಸೆಂಟರ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ಲು. ಇನ್ನು ನರೇಶ್ ಭಟ್ ಹಲವು ಕಡೆ ಕೆಲಸ ಮಾಡ್ತಾ ಇದ್ದ. ಬಟ್ ಆತನ ಮೆಂಟಾಲಿಟಿಗೆ ಯಾವ ಕೆಲಸಗಳು ಸೆಟ್ ಆಗ್ತಾ ಇರಲಿಲ್ಲ. ಆಗಾಗ ಕೆಲಸವನ್ನ ಬಿಡ್ತಾ ಇದ್ದ. ಇನ್ನು ಮಮತಾಳೆ ಸಂಬಳ ತಂದು ಮನೆಯನ್ನ ಕೂಡ ನಡೆಸ್ತಾ ಇದ್ಲು. ಆದರೆ ಜುಲೈ 31ನೇ ತಾರೀಕು ಕೆಲವೊಂದು ಕ್ಲೀನಿಂಗ್ ಐಟಮ್ಗಳನ್ನು ತರೋಕೆ ಅಂತ ಅಂಗಡಿಗೆ ಹೋದ ಮಮತಾ ಮತ್ತೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಆದರೆ ಆಕೆ ಏನಾದ್ಲು ಅನ್ನುವಂಥದ್ದು ಯಾರಿಗೂ ಕೂಡ ತಿಳಿಲಿಲ್ಲ. ಇನ್ನು ಚೈಲ್ಡ್ ಕೇರ್ ಯೂನಿಟ್ನಲ್ಲಿ ಕೆಲಸ ಮಾಡ್ತಿದ್ದ ಮಮತಾ ಕೆಲಸಕ್ಕೆ ಬರಲಿಲ್ಲ ಅಂತ ಹೇಳಿ ಆಕೆಯ ಸ್ನೇಹಿತರು, ಹಾಗೆಯೇ ಏನು ಚೈಲ್ಡ್ ಕೇರ್ ಯೂನಿಟಿನ ಮಾಲೀಕರು ಆಕೆಗೆ ಕರೆ ಮಾಡಿದ್ರೆ ಆಕೆಯ ಫೋನು ನಾಟ್ ರೀಚಬಲ್. ಆಕೆ ಏನಾದ್ಲು ಗೊತ್ತಿಲ್ಲ. ಇನ್ನು ಸಂಬಂಧಿಕರು ಕರೆ ಮಾಡಿದ್ರು ಕೂಡ ಮಮತಾ ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ಸೊ ಹೀಗಾಗಿ ಅನುಮಾನಗಳು ವ್ಯಕ್ತವಾದವು. ಮಮತಾ ಕರೆಯನ್ನ ಸ್ವೀಕರಿಸ್ತಿರ್ಲಿಲ್ಲ. ಹೀಗಾಗಿ ಅನುಮಾನ ಅಲ್ಲಿ ಬಲವಾಗಿತ್ತು. ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಮಮತಾ ಏನಾದ್ಲು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಮಮತಾ ಏನಾದ್ಲು ಅನ್ನುವಂತಹ ಭಯ ಶುರುವಾಯಿತು. ಆಕೆಯ ಗಂಡನನ್ನ ಪ್ರಶ್ನೆ ಮಾಡಿದ್ರು. ಆತ ನೆಗ್ಲಿಜೆನ್ಸ್ ಆಗಿ ಉತ್ತರವನ್ನು ಕೊಡ್ತಾ ಇದ್ದ. ಎಲ್ಲೋ ಹೋಗಿದಳು, ಏನ್ ಕಥೆಯೋ ನನಗೇನು ಗೊತ್ತಿಲ್ಲ ಅಂತಿದ್ದ. ಹೀಗಾಗಿ ಅನುಮಾನಗೊಂಡಂತಹ ಸಂಬಂಧಿಕರು ತಕ್ಷಣವೇ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲಿಸಿದ್ರು. ಆಗಲೇ ಅದೊಂದು ಭಯಾನಕ ರಹಸ್ಯ ಹೊರಬಿದ್ದಿದ್ದು. ಮಮತಾ ಭಟ್ ಏನಾದ್ಲು ಅನ್ನುವಂತಹ ಸಣ್ಣ ಸುಳಿವು ಇಲ್ಲ. ಆಕೆಯನ್ನು ಹುಡುಕಿದ್ರೂ ಕೂಡ ಪ್ರಯೋಜನ ಆಗಲಿಲ್ಲ. ಹೀಗಾಗಿ ಪೊಲೀಸರು ಗಂಡ ನರೇಶ್ ಭಟ್ನನ್ನ ಕೂಡ ಎನ್ಕ್ವೈರಿಯನ್ನ ಮಾಡ್ತಾರೆ. ಬಟ್ ಆತ ಕೂಡ ಯಾವುದೇ ರೀತಿಯ ಸಪೋರ್ಟನ್ನು ಪೊಲೀಸರಿಗೆ ಕೊಡೋದಿಲ್ಲ. ಹೀಗಾಗಿ ಅನುಮಾನಗೊಂಡಂತಹ ಪೊಲೀಸರು ನರೇಶ್ ಭಟ್ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಹಾಗೆಯೇ ಆ ಮನೆಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಕಂಡಿದ್ದು ರಕ್ತದ ಕಲೆ. ಮಮತಾ ಭಟ್ ನಾಪತ್ತೆಯಾಗಿ 15 ದಿನಗಳೇ ಕಳೆದು ಹೋಗಿದ್ವು. ಹೀಗಾಗಿ ಪ್ರಕರಣ ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ಮಮತಾ ಭಟ್ ಹಾಗೂ ನರೇಶ್ ಭಟ್ ವಾಸವಿದ್ದಂತಹ ಮನೆಗೆ ಎಂಟ್ರಿ ಕೊಡ್ತಾರೆ. ಆಗ ಆ ಮನೆಯಲ್ಲಿದ್ದಂತಹ ಬೆಡ್ರೂಮ್ ಮತ್ತು ಬಾತ್ರೂಮಿನಲ್ಲಿ ರಕ್ತದ ಕಲೆಗಳು ಪತ್ತೆ ಆಗ್ತವೆ. ಅಲ್ಲಿ ಇದ್ದಂತಹ ಮಮತಾ ಭಟ್ DNA ಮ್ಯಾಚ್ ಮಾಡಿದ್ರೆ ಆ ಬ್ಲಡ್ ಸ್ಯಾಂಪಲ್ ಮ್ಯಾಚ್ ಆಗಿತ್ತು. ಮಮತಾ ಭಟ್ ಮಿಸ್ಸಿಂಗ್ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ಆಕೆ ವಾಸವಿದ್ದಂತಹ ಮನೆಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಇದ್ದಂತಹ ಬೆಡ್ರೂಮ್ ಮತ್ತು ಬಾತ್ರೂಮಿನಲ್ಲಿ ಬ್ಲಡ್ ಸ್ಯಾಂಪಲ್ಸ್ ಸಿಗ್ತವೆ. ಆ ಬ್ಲಡ್ ಸ್ಯಾಂಪಲ್ಸ್ ಮಮತಾದೇ ಆಗಿರುತ್ತೆ. ಸೊ ಹೀಗಾಗಿ ಇಲ್ಲಿ ಏನೋ ಒಂದು ನಡೆದಿದೆ ಅನ್ನುವಂತಹ ಅನುಮಾನ ಬಂದು ನರೇಶ್ ಭಟ್ನನ್ನ ಅರೆಸ್ಟ್ ಮಾಡ್ತಾರೆ. ಎಸ್, ನರೇಶ್ ಮೇಲೆ ಅನುಮಾನ ಬಲವಾಗಿರುತ್ತೆ. ಹೀಗಾಗಿ ಪೊಲೀಸರು ಆತನನ್ನ ಪೂರ್ಣ ಪ್ರಮಾಣದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ, ಹಾಗೆಯೇ ವಿಚಾರಣೆಗೆ ಒಳಪಡಿಸ್ತಾರೆ. ಆಗಲೇ ಆತ ತನ್ನ ಮೊಬೈಲ್ ಮೂಲಕ ಒಂದು ಬ್ರೌಸ್ ಮಾಡಿರ್ತಾನೆ. ಆ ಮಾಹಿತಿ ಹೊರಬೀಳುತ್ತೆ. ಪತ್ನಿ ಸತ್ತ ಬಳಿಕ ಮದುವೆ ಆಗೋಕೆ ಎಷ್ಟು ದಿನಗಳ ಕಾಲ ಕಾಯಬೇಕು ಅನ್ನುವಂತಹ ಮಾಹಿತಿಯನ್ನ ಆತ ಚೆಕ್ ಮಾಡಿರ್ತಾನೆ. ಅಷ್ಟೇ ಅಲ್ಲ,
ಪತ್ನಿ ಸತ್ತ ಮೇಲೆ ಸಾಲಗಳು ಏನೇನಾಗ್ತವೆ ಅನ್ನುವಂಥದ್ದನ್ನು ಕೂಡ ಚೆಕ್ ಮಾಡಿರ್ತಾನೆ. ಸೊ ಹೀಗಾಗಿ ನರೇಶ್ ಮೇಲೆ ಅನುಮಾನಗಳು ಮತ್ತಷ್ಟು ಬಲವಾಗ್ತವೆ. ಮಮತಾ ಭಟ್ ಏನಾದ್ಲು? ಆಕೆಯನ್ನ ನರೇಶ್ ಭಟ್ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ನ. ಆದ್ರೆ ಆತನೇ ಕತ್ತರಿಸಿದ್ದಾನೆ ಅನ್ನೋದಕ್ಕೆ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲ. ಕೇವಲ ಬೆಡ್ರೂಮ್ ಮತ್ತು ಬಾತ್ರೂಮಿನಲ್ಲಿ ಸಿಕ್ಕಿರ್ತಕ್ಕಂತಹ ರಕ್ತದ ಕಲೆಯನ್ನ ಹೊರತುಪಡಿಸಿದ್ರೆ ಅದು DNA ಮ್ಯಾಚ್ ಆಗಿರೋದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ. ನರೇಶ್ ಭಟ್ ಅರೆಸ್ಟ್ ಆಗಿದ್ದಾನೆ. ಪೊಲೀಸರು ಪ್ರಕರಣವನ್ನ ಭೇದಿಸೋಕೆ ಸಾಕಷ್ಟು ಹೈರಾಣಾಗಿ ಹೋಗಿದ್ದಾರೆ. ಇನ್ನು ಸಂಬಂಧಿಕರು ಮಮತಾ ಏನಾದ್ಲು ಅನ್ನುವಂತಹ ಕುತೂಹಲ ಹಾಗೆಯೇ ಒಂದಷ್ಟು ಆತಂಕದಲ್ಲಿ ದಿನಗಳನ್ನ ಕಳೀತಾ ಇದ್ದಾರೆ. ಅಂದಾಗೆ ಇಡೀ ಪ್ರಕರಣ ನಡೆದಿರೋದು ಎಲ್ಲಿ, ಈ ಘಟನೆಗೆ ಕಾರಣವಾದ್ರು ಏನು ಅನ್ನೋದು ಮತ್ತು ಇಂಟ್ರೆಸ್ಟಿಂಗ್. ಅಂದಾಗೆ ಇಂತಹದ್ದೊಂದು ಕ್ರೈಮ್ ಸ್ಟೋರಿ ನಡೆದಿರುವುದು ಅಮೆರಿಕಾದ ವರ್ಜಿನಿಯಾ ಸಮೀಪ ಇರತಕ್ಕಂಥ ಮನಸಾಸ್ ಪಾರ್ಕ್ನಲ್ಲಿ. ಇದೀಗ ಇಡೀ ಈ ಕ್ರೈಮ್ ಸ್ಟೋರಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ದೊಡ್ಡ ಸದ್ದನ್ನ ಮಾಡ್ತಾ ಇದೆ. ಆಕೆಯನ್ನ ಗಂಡ ನರೇಶ್ ಭಟ್ ತುಂಡು ತುಂಡಾಗಿ ಕತ್ತರಿಸಿದ್ರೆ ಆಕೆಯ ದೇಹದ ತುಂಡುಗಳು ಎಲ್ಲೋದ್ವು ಅನ್ನುವಂತಹ ಕ್ಯೂರಿಯಾಸಿಟಿಯನ್ನ ಕೂಡ ಕ್ರಿಯೇಟ್ ಮಾಡಿದೆ. ಇದೀಗ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದೆ. ನ್ಯಾಯಾಲಯದಲ್ಲಿ ವಾದ ಮತ್ತು ಪ್ರತಿವಾದ ನಡೀತಾ ಇದೆ. ನರೇಶ್ ಭಟ್ ಆರೋಪಿ ಅಂತ ಹೇಳೋಕೆ, ಅಪರಾಧಿ ಅಂತ ಹೇಳೋದಕ್ಕೆ ಯಾವುದೇ ರೀತಿಯ ಸುಳಿವು ಸಾಕ್ಷಿಗಳು ಇಲ್ಲ. ಬಟ್ ಆತ ಬ್ರೌಸ್ ಮಾಡಿರುವಂತಹದ್ದ ಸಾಕ್ಷಿಗಳು ಈಗ ಪ್ರಸ್ತುತ ಕೋರ್ಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಬಲವಾಗಿವೆ. ಸೊ ಹೀಗಾಗಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಈ ಸ್ಟೋರಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ವಾಚ್ ಮಾಡ್ತಾ ಇರಿ ಸಮಯ ನ್ಯೂಸ್.